ಮೇಡಮ್, ನಡೆದಿರೋದೇನು ಅಂತ ತಿಳ್ಕೊಳ್ದೆ ಸರಸು ಮೇಲೆ ಕೋಪ ಮಾಡ್ಕೊಳ್ಳೋದಕ್ಕಿಂತ ಒಂದೇ ಒಂದ್ಸಲ ಎಕ್ಸ್ಕ್ಯೂಸ್ ಮಾಡಿ ಮೇಡಮ್. ಮೇಡಮ್ ಮೇಡಮ್ ಅವಳ ಬಗ್ಗೆ ನಿಮಗೆ ತುಂಬಾ ಚೆನ್ನಾಗಿ ಗೊತ್ತು ಮೇಡಮ್. ಸರಸುಗೆ ನಾವು ಅಂದ್ರೆ ತುಂಬಾ ಅಭಿಮಾನ, ಪ್ರೀತಿ ಮೇಡಮ್. ನೀವು ವಾಣಿನ ಇಷ್ಟಪಟ್ಟ ಹಾಗೆ ಸರಸುನ ಯಾಕೆ ಮೇಡಮ್ ಇಷ್ಟಪಡ್ತಿಲ್ಲ ನೀವು? Shut up, Rahul! Shut up, Rahul! Shut up, Rahul! ಕ್ಷಮಿಸೋದಕ್ಕಿಂತಲೂ ಇದೇ ಜಾಗದಲ್ಲಿ ನೀವೆಲ್ಲರೂ ಕೊಂದು ಹಾಕೋದು ನನಗೆ ಸುಲಭವಾದ ಕೆಲಸ. ಬೇಡ, ದಯವಿಟ್ಟು ಈ ರೀತಿಯೆಲ್ಲ ಮಾತಾಡಿ ನಾನ್ ನಿನಗ್ ಕೊಡ್ತಿರೋ ಮರ್ಯಾದೆನ ದೂರ ಮಾಡ್ಕೊಳಕ್ ಹೋಗ್ಬೇಡ. ಇಷ್ಟೆಲ್ಲ ಆದ್ಮೇಲೂ ನಾನು ಬಾಯಿ ಮುಚ್ಕೊಂಡು ಕೂತಿದ್ರೆ ಅದು ನನ್ನ ಹೇಳಿದ್ದನ ಆಗೋಗುತ್ತೆ. ಇದೇ ರೀತಿ ಮೋಸನ ಮತ್ತೆ ಮತ್ತೆ ಇವಳು ಮಾಡೋದಿಕ್ಕೆ ಅವಕಾಶ ಸಿಕ್ಕುತ್ತೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನನ್ನನ್ನ ಬೇಡ ಅಂದು ಇವಳ ಜೊತೆ ಸೇರಿರೋ ನೀವೆಲ್ಲರೂ ನನಗೆ ಅವಶ್ಯಕತೆ ಇಲ್ಲ. ನೀವ್ ಯಾರು ನನ್ನ ಹತ್ರ ಮಾತಾಡ್ಕೊಳ್ತು. ಈ ಹೊತ್ತಿನಿಂದ ನೀವ್ಯಾರು ನನ್ನ ಜೊತೆ ಮಾತಾಡೋ ಅವಶ್ಯಕತೆ ಇಲ್ಲ. ನಿಮ್ ಯಾರ ಸಂಬಂಧನ ನನಗೆ ಬೇಕಾಗಿಲ್ಲ. ಅಮ್ಮೋರೆ, ಅಮ್ಮೋರೆ, ಅಂತ ಮಾತಾಡ್ಬೇಡಿ ಅಮ್ಮೋರೆ. ತಪ್ಪು ಮಾಡಿದ್ ನಾನು. ನೀವ್ ಎಷ್ಟು ದೊಡ್ಡ ಶಿಕ್ಷೆನಾದ್ರೂ ನನಗ್ ಕೊಡಿ. ಅದನ್ ಬಿಟ್ಟು ನನ್ಗೋಸ್ಕರ ಇವರನ್ನೆಲ್ಲ ಬೇಡ. ನೀನು ನನ್ನ ಕಾಲು ಮುಟ್ಟಿದ್ರೆ ನಾನು ಮೈಲಿಗೆ ಆದ ಹತ್ತು ಜನರು ಖುಷಿಯಾಗಿರ್ಬೇಕು ಅನ್ನೋ ಮನಸ್ಸಿರೋಳವಳು.
ಮೊದ್ಲು ನಿನ್ ಮನ್ಸಿಗೆ ಹಿಡಿದಿರೋ ಹುಳನ ಕಿತ್ ಹಾಕಿ ಸ್ವಚ್ಛವಾಗಿರೋ ಮನ್ಸಿಂದ ಒಂದ್ಸಲ ಸರ್ಸುನ ನೋಡು. ಅವಳ ಮನ್ಸು, ವ್ಯಕ್ತಿತ್ವ ನಿನಗೆ ಅರ್ಥ ಆಗುತ್ತೆ. ಅದನ್ ಬಿಟ್ಟು ಹೀಗೆ ಆವೇಶಪಟ್ಟು ಸರ್ಸುನ ತಪ್ಪಾಗಿ ಅರ್ಥ ಮಾಡ್ಕೋಬೇಡ. ಸಾರಿ ಮ್ಯಾಮ್, ಇನ್ಯಾವತ್ತೂ ಇಂಥ ತಪ್ಪಾಗದೇ ಇರೋ ಹಾಗೆ ನೋಡ್ಕೋತೀವಿ. ದಯವಿಟ್ಟು ಆವೇಶದಿಂದ ಇಂಥ ನಿರ್ಧಾರಕ್ಕೆ ಬರಬೇಡಿ ಪ್ಲೀಸ್. ನಾನು ಆವೇಶ ಪಡ್ತಾ ಇದ್ದೀನ? ನಿನ್ನ ತಾಯಿ ಪ್ರೇಮ ನಿನಗೆ ಆವೇಶ ಅನಿಸ್ತಾ ಇದೆಯೇನೋ? ನನ್ನ ಆವೇಶ ಪ್ರೇಮ ಇಲ್ಲ ನನ್ನ ಕುಟುಂಬಕ್ಕೋಸ್ಕರ ಅಲ್ವೇನೋ? ಅದು ನೀವು ಯಾರಿಗೂ ಕಾಣಿಸ್ತಿಲ್ವಾ? ವಾಗ್ದೇವಿ, ಹಾ, ಕಾಣಿಸಲ್ಲ. ಆಮೇಲೆ ನಮ್ಮನೆಗೆ ಬನ್ನಿ. ವಾಗ್ದೇವಿ, ವಾಗ್ದೇವಿ, ಕೊನೆಗೂ ನಾನ್ ಅನ್ಕೊಂಡ ಹಾಗೆ ಸರಸು ಆಂಟಿ ಮುಂದೆ ಸಿಕ್ಬಿದ್ಲು. ಇನ್ನು ನನ್ ರಾಹುಲ್ ಆಂಟಿ ಮನೇಲಿ ಪ್ಲೇಸ್ ಎರಡು ನನಗೆ ಸಿಗೋದು. ಏಯ್, ಕಣ್ ಕಾಣಿಸಲ್ವಾ ನಿನ್ಗೆ? ಕಾರಿಗೆ ಅಡ್ಡ ಬಂದ್ಯಲ್ಲ. ಟ್ಯೂಷನ್ಗೆ ಲೇಟ್ ಆಗ್ಬಿಡುತ್ತೆ ಅಂತ ಟೆನ್ಷನ್ ಫಾಸ್ಟ್ ಆಗಿ ಬಂದ್ಬಿಟ್ಟೆ. ಸಾರಿ ಅಕ್ಕ.
ಇನ್ ಸ್ವಲ್ಪ ಮಿಸ್ ಆಗಿದ್ದಿದ್ರೆ ಸ್ಕೂಲ್ಗಲ್ಲ ಸ್ಮಶಾನಕ್ಕೆ ಹೋಗ್ತಿದ್ದೆ ನೀನು. ಪ್ರೀತಿ ವೇಟ್. ಅಯ್ಯೋ ಆಂಟಿ, ನೀವ್ಯಾಕ್ ಬಂದ್ರಿ? ಇವಾಗಾಗ್ಲೇ ಲೇಟ್ ಆಗ್ತಿದೆ. ನೀವ್ ಕಾರಲ್ಲಿ ಕೂತ್ಕೊಳ್ಳಿ ಆಂಟಿ, ನಾವ್ ಹೋಗ್ಬೇಕು. ವೇಟ್. ಸರಸ್ವತಿ ನಮಸ್ತೆ. ಈ ರೀತಿ ಹೇಳ್ಬೇಕು. ಸರಿ ಹೇಳ್ತೀನಿ ಮೇಡಮ್. ವರದೆ ಕಾಮರೂಪಿಣಿ. ಆಂಟಿ ಸಾರಿ ಅಲ್ಲ, ಅವ್ನು ನೋಡ್ಕೋತಾನೆ. ಬನ್ನಿ ಆಂಟಿ, ನಾವ್ ಹೋಗೋಣ. ವೇಟ್ ಪ್ರೀತಿ. ನಾವ್ ಮಾಡ್ಬೇಕಾಗಿರೋದೇನು, ನೀವು ಮಾಡ್ತಿರೋದೇನು ಆಂಟಿ? ಈ ಸಲ ಆದ್ರೂ ನನ್ನ ಕನ್ಸನ್ನ ನಿಜ ಮಾಡಿ. ನೋಡಪ್ಪ, ಪಿಂಡ ಪ್ರದಾನ ಮಾಡು. ಇಷ್ಟು ವರ್ಷ ಈ ಕಾರ್ಯನ ನಾನು ಮಾಡ್ಕೊಂಡು ಬಂದೆ. ಇದನ್ನ ಇವತ್ತು ನೀನು ಮಾಡ್ತಿರೋದು ನನಗೆ ತುಂಬ ಸಂತೋಷ ಆಗ್ತಿದೆಯಪ್ಪ. ಈ ಆನಂದ ನಮಗ್ ಮಾತ್ರ ಅಲ್ಲ, ರಾಹುಲ್ ಮಾಡಿರೋ ಕೆಲಸದಿಂದ ಸ್ವರ್ಗದಲ್ಲಿರೋ ಉಮಾ ಕೂಡ ಸಂತೋಷ ಪಡ್ತಾಳೆ. ಡ್ಯಾಡ್, ನಾನು ಹೇಳಿದ್ನಲ್ಲ,
ಇದು ನನ್ನ ಕರ್ತವ್ಯ. ಇಲ್ಲ ರಾಹುಲ್ ಅವರೇ, ಇದು ನನ್ನ ಅದೃಷ್ಟ. ಏನಾದ್ರೂ ಸರಿ, ಇವತ್ತಂತೂ ಯಾವ ಪ್ರಾಬ್ಲಮ್ ಆಗದೆ ಅನ್ಕೊಂಡಿದ್ ಕೆಲ್ಸ ಅನ್ಕೊಂಡ್ ಹಾಗೆ ಆಯ್ತಲ್ಲ. ಹಾಗಂತ ನಾನಿನ್ ಹೋಗಿ ಬರ್ತೀನಿ ಯಜಮಾನ್ರೆ. ಆಗ್ಲಿ ಪುರೋಹಿತ್ರೆ, ಸಂತೋಷ. ಹೋಗ್ ಬನ್ನಿ. ಹಾ. ಸರಸು ಎಲ್ಲಿ? ವಸ್ತುಭ್ಯಂ ಅಂತ ಕಾರ್ಯ ಮುಗ್ದ ಮೇಲೆ ಇಲ್ಲ ಯಾಕೆ ಇರ್ತಾಳೆ? ಯಾವಾಗ್ಲೋ ಹೋಗಾಯ್ತು. ಪಾಪ, ತುಂಬಾ ಆಸೆ ಪಟ್ಟು ಬಂದೆ ಅನ್ಸುತ್ತೆ. ಅವಳು ತಪ್ಪಿಸ್ಕೊಂಡು ಹೋಗಿದ್ದಾಳೆ ಅಂತ ತುಂಬಾ ಸಂತೋಷವಾಗಿದ್ದೀರಾ ಅನ್ಸುತ್ತೆ. ಇದು ನಾನು ಸರ್ಸುಗೂ ನನಗೂ ಹೊಸ್ತೇನಲ್ವಲ್ಲ. ಏನು ತಪ್ಪಿಸ್ಕೊಳ್ಳೋದಾ? ನಿನ್ನ ಕಣ್ಣು ಮುಂದೆ ನಮಗ್ ಬೇಕಾದ್ದು ಮಾಡೋದು. ಅದನ್ನ ದೊಡ್ಡದು ಅಂತ ಅನ್ಕೋಬೇಡಿ. ಒಳ್ಳೇದು ಕೆಟ್ಟದು ಯಾವುದು ಅನ್ನೋದನ್ನ ಮೊದಲು ನೀನ್ ತಿಳ್ಕೊ. ಏನ್ ನಾನ್ ತಿಳ್ಕೊಳ್ಳೋದು? ನಾನ್ ಹೇಗ್ ಮರೆಯೋದಕ್ಕಾಗುತ್ತೆ? ಓ ಸೊರಸು ನನಗ್ ಮಾಡಿದ ದ್ರೋಹನ, ನನಗ್ ಬಂದಂಥ ನಿಂದನೆಗಳು, ಸರಸು ನನಗ್ ಮಾಡಿದ ಮೋಸ, ಪ್ರತಿಯೊಂದು ವಿಷಯದಲ್ಲೂ ಅವಳಿಂದ ನನಗ್ ಬಂದಂತ ಆತಂಕಗಳು, ಯಾವುದನ್ನು ನಾನು ಮರೆಯೋದಿಲ್ಲ. ಯಾವುದೇ ಕಾರಣಕ್ಕೂ ಅವಳನ್ನ ಬಿಡೋದಿಲ್ಲ, ಕ್ಷಮಿಸೋದು ಇಲ್ಲ. ಸರಸುನ ನೀನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ಯಾ ವಾಗ್ದೇವಿ. ಆದ್ರೆ ಹಳದೆನೆಲ್ಲ ಮರೆತು ನಿಮ್ ಜೊತೆ ಒಂದಾಗಿರ್ಬೇಕು ಅಂತ ತುಂಬಾ ಆಸೆ ಪಡ್ತಿದ್ದಾಳೆ. ಅವಳೇನ್ ಆಸೆ ಪಡೋದು? ಅವಳ ಆಸೆಗಳು ಕನಸುಗಳು ನೆರವೇರೋದಿಲ್ಲ ಅನ್ನೋದನ್ನ ತಿಳ್ಕೊಳ್ಳಿ. ಇವತ್ತೇನೋ ಅವಳು ತಪ್ಪಿಸ್ಕೊಂಡ್ಲೊಂದು ಮಾತ್ರಕ್ಕೆ ಮುಂದೆ ಕೂಡ ಅವಳು ನನಗ್ ಸಿಕ್ಕೋದಿಲ್ಲ ಅನ್ನೋ ಭ್ರಮೆನಲ್ಲಿ ಬದುಕಬೇಡಿ. ಅವಳು ಎಲ್ಲೇ ಅಡಗಿದ್ರು ಕೂಡ ಅವಳ ಸಾವು ನನ್ನ ಕೈಯಲ್ಲೇ. ಸಾಯಿಸ್ಲೇಬೇಕು ಅನ್ನೋಷ್ಟು ದ್ವೇಷ ನಿನಗಿದ್ರೆ ಪ್ರಾಣನ ಕೂಡ ಅಷ್ಟು ಪ್ರೀತಿ ನಮ್ಮ ಮೊಮ್ಮಗಳಿಗಿದೆ. ನೀನು ನನ್ನ ಮೊಮ್ಮಗಳ ಮೇಲೆ ಕೋಪ ದ್ವೇಷ ಹಾಗೇನೆ ಬೆಳೆಸ್ಕೋತಾ ಇದೀಯಾ. ಅದಕ್ಕಿಂತ ಜಾಸ್ತಿ ಪ್ರೀತಿ ನನ್ನ ಮೊಮ್ಮಗಳಿಗೆ ನಿನ್ನ ಮೇಲಿದೆ. ಅದನ್ನ ನೀನು ಅರ್ಥ ಮಾಡ್ಕೋ. ವಾವ್, ಅಂತೂ ಇಂತೂ ಅನ್ಕೊಂಡಿದ್ನ ಸಾಧಿಸ್ಬಿಟ್ರು ಡ್ಯಾಡ್.
ಇದೇನು ಇವ್ರೆಲ್ಲ ಇಷ್ಟೊಂದು ರಿಲ್ಯಾಕ್ಸ್ ಆಗಿ ಮಾತಾಡ್ಕೋತಾವ್ರೆ? ಅಂದ್ರೆ ಪ್ರೀತಿ ಪ್ಲಾನ್ ಮತ್ತೆ ಆಸ್ ಯೂಶುವಲ್ ಆಗಿ ಫೇಲ್ ಆಗೋಯ್ತಾ? ಹಾಗೆ ಆಗಿರುತ್ತೆ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಮನೆ ಎಲ್ಲ ಕೂಗಾಟ ಕಿರ್ಚಾಟದಿಂದ ಸಂತೆ ಆಗಿರ್ತಿತ್ತು. ತಾತ ಕಾಲ್ ಮಾಡ್ತಿದ್ದಾರೆ. ರಾಹುಲ್, ನೀವು ಮನೆಗೆ ಹೋದ್ರಾ? ಈಗ ತಾನೇ ಬಂದ್ವಿ ತಾತ. ನೀವೆಲ್ಲಿದ್ದೀರಾ? ನಾನು ಈಗ ಹೊರಡ್ತಾ ಇದ್ದೀನಿ. ಏನ್ ತಾತ ಇವಾಗ ಹೋಗ್ತಾ ಇದ್ದೀರಾ? ಇಷ್ಟು ಹೊತ್ತು ನಿಮ್ಮ ಅಮ್ಮನ ಹತ್ರ ಮಾತಾಡ್ತಿದ್ದೆ ಕಣೋ. ಏನ್ ತಾತ ಹೇಳ್ತಾ ಇದ್ದೀರಾ ನೀವು? ಮೇಡಮ್ ಅಲ್ಲಿಗೆ ಬಂದಿದ್ರಾ? ಏನಾಯ್ತು? ಹೌದಪ್ಪ, ನಿಮ್ ಮೇಡಮ್ ಆವೇಶದಲ್ಲಿ ಸರ್ಸುನ ಹುಡ್ಕೊಂಡು ಇಲ್ಲಿಗೆ ಬಂದಿದ್ಲು. ಹೇಗೆ ದೊಡ್ಡಯ್ಯ? ಆ ಜಾಗ ಅಮ್ಮವ್ರಿಗೆ ಹೇಗೆ ಗೊತ್ತಾಯ್ತು? ಅದೇ ಗೊತ್ತಾಗ್ತಿಲ್ಲಮ್ಮ. ವಾಗ್ದೇವಿ ಜೊತೆಗೆ ಇನ್ಯಾರಾದ್ರೂ ಬಂದಿದ್ರು ಅಂತ ಕೇಳು. ಪ್ರೀತಿ ಕೂಡ ಬಂದಿದ್ಲು. ನನಗನ್ಸುತ್ತೆ ಆ ಪ್ರೀತಿನೇ ವಾಗ್ದೇವನ ಇಲ್ಲಿ ಕರ್ಕೊಂಡು ಬಂದಿರಬೇಕು. ಇನ್ನೇನ್ ಕೇಳಿದ್ರು ಅಮ್ಮವರು? ಸರ್ಸು ಬಂದಿದ್ಲ ಅಂತ ಕೇಳಿದ್ದಕ್ಕೆ ಹೌದು ಬಂದಿದ್ಲು ಅಂತ ಹೇಳ್ದೆ. ಯಾಕೆ ದೊಡ್ಡಯ್ಯ ಹಾಗೆ ಹೇಳ್ದೆ? ಬಂದಿರ್ಲಿಲ್ಲ ಅಂದಿದ್ರೆ ಸರಿ ಹೋಗ್ತಿತ್ತಲ್ವಾ? ನೀನ್ ಬಂದಿದ್ಯಾ ಅನ್ನೋದನ್ನ ಖಂಡಿತ ಗೊತ್ತಿದ್ದೆ ಹುಡ್ಕೊಂಡು ಬಂದಿದ್ದು. ಅದ್ರ ಜೊತೆಗೆ ಉಮಾನ್ ಫೋಟೋ ಕೂಡ ಅಲ್ಲೇ ಇತ್ತು ಸಾಕ್ಷಿಯಾಗಿ. ಸುಳ್ಳು ಹೇಳೋದು ತಪ್ಪು ಅಂತ ನನಗನಿಸ್ತು, ಅದಕ್ಕೆ ಹೇಳ್ಬಿಟ್ಟೆ. ಅಂದ್ರೆ ನಾವು ಕೂಡ ಬಂದಿದ್ವಿ ಅಂತ ಗೊತ್ತಾಗೋಯ್ತಾ ತಾತ? ಇಲ್ಲಮ್ಮ, ಆ ವಿಷಯ ಗೊತ್ತಾಗ್ಲೂ ಇಲ್ಲ, ನಾನು ಹೇಳಲೂ ಇಲ್ಲ. ಥ್ಯಾಂಕ್ ಗಾಡ್, ದೊಡ್ಡ ಗಂಡಾಂತರನೇ ತಪ್ತು. ಹಲೋ ಹಲೋ, ಲೈನಲ್ಲಿದ್ದೀರಾ? ಏನದು ಗಂಡಾಂತರ? ಏನದು ಗಂಡಾಂತರ? ಹೇಗ್ ತಪ್ಪೋಯ್ತು? ಅಲ್ಲಿ ಮಿಸ್ ಆಗಿ ಈಗ ಇಲ್ಲಿ ಸಿಕ್ಕಾಕೊಂಡ್ರು ಅನ್ಸುತ್ತೆ. ಈಗ್ಲಾದ್ರೂ ನಾನು ಈ ವಿಷಯದಲ್ಲಿ ಇನ್ವಾಲ್ವ್ ಆಗ್ಬೇಕು. ಅಂದ್ರೆ ಮೇಡಮ್, ಅದು ನನ್ನ ಫ್ರೆಂಡ್ ಒಬ್ಬನಿಗೆ ಕಾರ್ ಆಕ್ಸಿಡೆಂಟ್ ಆಗಿತ್ತು. ಅವನ್ ಪ್ರಾಣಕ್ಕೇನೋ ಅಪಾಯ ಇಲ್ಲ ಅಂತ ಕಾಲ್ ಮಾಡಿ ಹೇಳಿದಕ್ಕೆ ದೊಡ್ಡ ಗಂಡಾಂತರನೇ ತಪ್ತು ಅಂತ ಹೇಳ್ತಾ ಇದ್ದೆ ಅಷ್ಟೇ. ನಿಜ. ನವೆಡೇಸ್ ವೆಹಿಕಲ್ನ ಡ್ರೈವ್ ಮಾಡೋವಾಗ ಕೂಡ ನಾವು ನಮ್ಮನ್ನಷ್ಟೇ ಅಲ್ಲ, ಎದುರುಗಡೆ ಬರ್ತಿರೋ ವೆಹಿಕಲ್ನು ಕೂಡ ನಾವು ಗಮನ ಇಟ್ಟು ನೋಡ್ಕೋಬೇಕು ರಾಹುಲ್. ಹಾಗ್ ಮಾಡ್ಲಿಲ್ಲ ಅಂದ್ರೆ ಹೀಗೆ ಆಗ್ಬಿಡುತ್ತೆ. ಇನ್ನೂ ಎಷ್ಟು ದಿವಸ ನಿಜಾನ ಮುಚ್ಚಿಡ್ತಾರೋ ಏನೋ.
ಮನ್ಸಲ್ಲಿರೋ ಭಯ ಹೋಗೋವರೆಗೂ ಇವ್ರು ಯಾರೂ ಸರಿ ಹೋಗಲ್ಲ. ವೆಲ್ ಸೆಡ್ ಮೇಡಮ್. ನಾವು ಎವ್ರಿ ಸೆಕೆಂಡ್ ಕೇರ್ಫುಲ್ ಆಗಿ ಇರ್ಬೇಕು. ಇಲ್ಲ ಅಂದ್ರೆ ನಿಮ್ಮನ್ನ ಮರ್ಡರ್ ಮಾಡ್ಬೇಕು ಅಂತ ನಿಮ್ ಕಾರಿಗೆ ಆಕ್ಸಿಡೆಂಟ್ ಮಾಡ್ದ ಹಾಗೆ ಹಿಟ್ ಅಂಡ್ ರನ್ ಮಾಡಿ ಹೊರಟೋಗ್ಬಿಡ್ತಾರೆ. We must be very ಆಕ್ಸಿಡೆಂಟ್ ಅಲ್ವಾ? ಅಂದ್ರೆ ಮೇಡಮ್, ಅವರು ಯಾರೋ ಗೊತ್ತಿಲ್ಲ ಆದ್ರೆ ಆ ಆಕ್ಸಿಡೆಂಟ್ ನ ಮಾಡಿಸೋದು ಅಲ್ದೆ ನೀವ್ ಹಾಸ್ಪಿಟಲ್ ಅಲ್ಲಿ ಇದ್ದಾಗ ನಿಮಗ್ ಪಾಯ್ಸನ್ ಇಂಜೆಕ್ಟ್ ಮಾಡಿಸಿದ್ರು ಮೇಡಮ್. ಏನು ಇದು ತೇಜ? ರಾಹುಲ್, ಇವ್ಳು ಏನು ಹೇಳ್ತಾ ಇದ್ದಾಳೆ? ಇಷ್ಟೆಲ್ಲ ನಡೆದು ಹೋಗಿದ್ರು ಕೂಡ ನೀವೆಲ್ಲರೂ ಒಂದು ಮಾತನ್ನು ಕೂಡ ನನಗ್ಯಾಕೆ ಹೇಳಲಿಲ್ಲ? ಅದು ಮೇಡಮ್, ಈ ಥರ ಟೆನ್ಷನ್ ಮಾಡ್ಕೊಳ್ಳೋ ವಿಷಯಗಳನ್ನ ನಿಮಗೆ ಹೇಳಿ ನಿಮ್ಗೆ ಯಾಕೆ ಡಿಸ್ಟರ್ಬ್ ಮಾಡಬೇಕು ಅನ್ನೋ ಕಾರಣಕ್ಕೆ ನಾವ್ಯಾರೂ ಹೇಳಲಿಲ್ಲ ಮೇಡಮ್. ಅಟ್ಲೀಸ್ಟ್ ಪೊಲೀಸ್ ಕಂಪ್ಲೇಂಟ್ ಆದ್ರೂ ಕೊಟ್ರ? ಇಲ್ಲ ಮ್ಯಾಮ್. ಅಂದ್ರೆ ಆಕ್ಸಿಡೆಂಟ್ ಬಗ್ಗೆ ಅವರೇ ಡಿಸಿಷನ್ ತಗೊಂಡ್ರೆ ಹೊರತು ನಿಮ್ಮೆಲ್ಲ ಮರ್ಡರ್ ಅಟೆಂಪ್ಟ್ ಮಾಡಿರೋ ಬಗ್ಗೆ ಯಾವ ಕಂಪ್ಲೇಂಟ್ನೂ ಕೊಟ್ಟಿಲ್ಲ. ಓಹ್, ವಾಟ್ ದ ಹೆಲ್ ಇಸ್ ಗೋಯಿಂಗ್ ಆನ್ ಇನ್ ದಿಸ್ ಹೌಸ್? ಅಮ್ಮೋರೆ, ನೀವ್ ಕೋಪ ಮಾಡ್ಕೋಬೇಡಿ. ನೀನ್ ಸುಮ್ನೆ ಇರು ವಾಣಿ. ನನ್ನ ಜೀವಕ್ಕೆ ಅಪಾಯ ಇದೆ ಅಂತ ಗೊತ್ತಿದ್ದು ಕೂಡ ನೀವೆಲ್ಲರೂ ಸೈಲೆಂಟ್ ಆಗಿ ಯಾಕೆ ಸುಮ್ನೆ ಇದ್ದೀರಾ? ಇವತ್ತು ನನ್ನನ್ನ ಟಾರ್ಗೆಟ್ ಮಾಡಿದವರು ನಾಳೆ ನನ್ನ ಫ್ಯಾಮಿಲಿನೂ ಕೂಡ ಟಾರ್ಗೆಟ್ ಮಾಡ್ತಾರೆ ಅನ್ನೋ ವಿಷಯ ಯಾಕೆ ನಿಮ್ಗೆ ಯಾರಿಗೂ ಗೊತ್ತಾಗ್ತಿಲ್ಲ? ಬಿಸ್ನೆಸ್ ಅಲ್ಲಿ ಕಾಂಪಿಟೇಷನ್ ಇರಬೇಕು,
ಆದ್ರೆ ಈ ರೀತಿ ಪ್ರಾಣ ತೆಗೆಯುವಂತ ಕೆಲಸ ಮಾಡ್ತಾರೆ ಅಂದ್ರೆ ಖಂಡಿತವಾಗ್ಲು ಮುಂದೊಂದು ದಿನ ದೊಡ್ಡ ಕುತಂತ್ರನೇ ಮಾಡ್ತಾರೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಆಂಟಿ ಪ್ಲೀಸ್, ಅದನ್ನೆಲ್ಲ ಆಮೇಲೆ ಮಾತಾಡೋಣ. ನೀವ್ ಹೋಗಿ ರೆಸ್ಟ್ ತಗೊಳ್ಳಿ ಆಂಟಿ ಪ್ಲೀಸ್. ನಾನು ರೆಸ್ಟ್ ತಗೊಳ್ತಾ ಇದ್ರೆ ನಾನು ರೆಸ್ಟ್ ಇನ್ ಪೀಸ್ ಆಗೋವರೆಗೂ ಆ ಕುತಂತ್ರಿ ಯಾರು ಅನ್ನೋದನ್ನೇ ಇವ್ಯಾರು ಕಂಡು ಹಿಡಿಯೋದಿಲ್ಲ. ಪ್ಲೀಸ್ ಮ್ಯಾಮ್, ನೀವು ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ ಪ್ಲೀಸ್. ನೀವು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಡಿ. ಇನ್ ಹೇಗ್ ಮಾತಾಡ್ಬೇಕು ರಾಹುಲ್? ಈಗಲೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬನ್ನಿ, ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿ ಅಂತ ಹೇಳಿ. ನೀವ್ ಯಾರ ಇನ್ಫ್ಲೂಯೆನ್ಸ್ ತಗೊಳ್ತಿರೋ, ಯಾವ ಹೈಯರ್ ಆಫೀಸರ್ನ ಮೀಟ್ ಮಾಡ್ತಿರೋ ಗೊತ್ತಿಲ್ಲ. ಆಸ್ ಅರ್ಲಿ ಆಸ್ ಪಾಸಿಬಲ್ ಇದ್ರ ಹಿಂದೆ ಯಾರೇ ಇದ್ರೂ ಸರಿ ನನ್ನ ಮುಂದೆ ಕರ್ಕೊಂಡ್ ಬಂದ್ ನಿಲ್ಸಿ. ತಪ್ಪು ಮಾಡಿದ್ದು ಯಾರೇ ಆಗಿದ್ರು ಸರಿ, ಅವ್ರಿಗೆ ಶಿಕ್ಷೆ ಖಂಡಿತವಾಗ್ಲೂ ಆಗ್ಲೇಬೇಕು. ಹಾ, ಹೋಗಿ. ಓಕೆ ಮ್ಯಾಮ್, ಈಗಲೇ ಹೋಗಿ ಕಂಪ್ಲೇಂಟ್ ಕೊಟ್ಟು ಬರ್ತೀವಿ. ರಾಹುಲ್, ಯಾಕೆ ವನಜಮ್ಮ ಹೀಗ್ ಮಾಡ್ಬಿಟ್ರಲ್ಲ? ಅಮ್ಮವ್ರಿಗೆ ನಾವು ಕೊಲೆ ಪ್ರಯತ್ನದ ಬಗ್ಗೆ ಗೊತ್ತಾಗ್ಬಾರ್ದು ಅಂತಾನೆ ಅಲ್ವಾ ಇಷ್ಟು ದಿನ ಮುಚ್ಚಿಟ್ಟಿದ್ದು? ಅಂಥದ್ರಲ್ಲಿ ನೀವು ಹೀಗೆ ಹೇಳ್ಬಿಟ್ರಲ್ಲ. ಇಲ್ಲಿ ನೋಡಿ, ಈಗ ಅಮ್ಮವ್ರು ಅದೆಷ್ಟು ಕೋಪ ಮಾಡ್ಕೊಂಡಿದ್ದಾರೆ. ಅಂದ್ರೆ ಏನು? ಮೇಡಮ್ಗೆ ನಾನೇನು ಹೇಳ್ಬಾರ್ದಾ? ಎಲ್ಲ ನೀನೇ ಹೇಳ್ಬೇಕಾ? ಯಾರು ಹೇಳಿದ್ರು ಅಂತಲ್ಲ ವನಜ, ಏನನ್ ಹೇಳಿದ್ವಿ, ಯಾರ ಹತ್ರ ಏನ್ ಮಾತಾಡ್ತಾ ಇದ್ದೀವಿ, ಯಾವ ಸಂದರ್ಭದಲ್ಲಿ ಯಾರ ಹತ್ರ ಏನ್ ಮಾತಾಡ್ಬೇಕು, ಈ ವಿಷಯ ಮೊದಲು ತಿಳ್ಕೊ. ಹಿಂದೆ ಮುಂದೆ ಯೋಚನೆ ಮಾಡದೆ ಮಾತಾಡಿದ್ರೆ ಹೇಗ್ ಹೇಳು? ಅವತ್ತು ನನಗ್ ಬೇಡ ಅಂತ ಹೇಳಿ ನೀವೇ ಅರ್ಥ ಮಾಡ್ಕೊಳ್ದೆ ಹೀಗ್ ಮಾತಾಡಿದ್ರೆ ಹೇಗತ್ಗೆ? ಯಾವ ವಿಷಯ ಅವಳಿಗೆ ಗೊತ್ತಾಗ್ಬಾರ್ದು ಅಂತ ನಾವೆಲ್ಲ ಇಷ್ಟು ಪ್ರಯತ್ನ ಮಾಡಿದ್ವೋ, ಕೊನೆಗೆ ನಿನ್ ದಡ್ತನದಿಂದ ಅದನ್ನು ಗೊತ್ತಾಗುವಾಗ ಮಾಡ್ದೆ. ಏನಕ್ಕ ನೀವು ಮಾಡಿದ ಕೆಲ್ಸ? ನೋಡುತ್ಯಾ ಪ್ರೀತಿ, ನಾನ್ ಹೇಳಿದ್ದಕ್ಕೆ ಅಲ್ವಾ ಮೇಡಮ್ ಪೊಲೀಸ್ ಎಂಕ್ವೈರಿ ಮಾಡಿಸ್ತಿದ್ದಾರೆ. ಅದನ್ನ ತಿಳ್ಕೊಳ್ದೆ ಎಲ್ರೂ ನನ್ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಿದ್ದಾರೆ. ನೆಗೆಟಿವ್ ಆಗಿ ಮಾತಾಡೋದಲ್ಲ, ನಿಮ್ ಬಾಯಿಗೊಂದ್ ಬೀಗ ಹಾಕಿದ್ರೆ ಅರ್ಧ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಅಯ್ಯೋ ಶಿವನೇ, ಏಳ್ಗೇನಾಯ್ತು? ಅದೇನೋ ನಾನೇನಾದ್ರೂ ಒಳ್ಳೇದ್ ಮಾಡಿದ್ರೆ ಸಾಕು, ಎಲ್ರಿಗೂ ಹೊಟ್ಟೆ ಕಿಚ್ಚು. ಹಲೋ, ಹೇಳು ಪ್ರೀತಿ. ಗುಡ್ ನ್ಯೂಸಾ ಬ್ಯಾಡ್ ನ್ಯೂಸಾ? ಸರಸ್ಸು ವಿಷಯ ಪರ್ಮನೆಂಟ್ ಆಗಿ ಕ್ಲಿಯರ್ ಆಗೋವರೆಗೂ ನಮಗ್ ಗುಡ್ ನ್ಯೂಸ್ ಅನ್ನೋದೇ ಇರಲ್ಲ ಆಂಟಿ. ಏನಾಯ್ತು? ವಾಗ್ದೇವಿ ಆಂಟಿಗೆ ಮರ್ಡರ್ ಅಟೆಂಪ್ಟ್ಸ್ ಬಗ್ಗೆ ಗೊತ್ತಾಗೋಯ್ತು. ಯಾರೋ? ಇನ್ಯಾರು, ಇದಳಲ್ಲ ಹಾಫ್ ಬ್ರೇನ್ ವನಜಾ. ಗೊತ್ತಿದ್ದೋ ಗೊತ್ತಿಲ್ದೇನೋ ಹಾಗೆ ಪೆದ್ದಿ ತರ ಆಕ್ಸಿಡೆಂಟ್ ಬಗ್ಗೆ, ಹಾಸ್ಪಿಟಲ್ ಅಲ್ಲಿ ಪಾಯ್ಸನ್ ಬಗ್ಗೆ ಪೂರ್ತಿ ಹೇಳ್ಬಿಟ್ಲು. ಮತ್ತೆ ನೀನೇನ್ ಮಾಡ್ತಿದ್ಯಾ? ಹರಿಕತೆ ಕೇಳ್ತಾ ಇದ್ಯಾ? ಕಂಟ್ರೋಲ್ ಮಾಡೋ ಕಂಡೀಷನ್ ಇಲ್ಲ ಇಲ್ಲಿ.
ಟಾಪಿಕ್ ಡೈವರ್ಟ್ ಮಾಡೋದಕ್ಕೆ ತುಂಬಾ ಟ್ರೈ ಮಾಡಿದೆ, ಬಟ್ ವರ್ಕೌಟ್ ಆಗಿಲ್ಲ. ಸರಿ, ಈಗೇನ್ ಮಾಡ್ತಾಳಂತೆ ಅವಳು? ಪೊಲೀಸ್ ಕಂಪ್ಲೇಂಟ್ ಕೊಡಿ ಅಂದಿದ್ದಕ್ಕೆ ರಾಹುಲ್ ತೇಜ ಸ್ಟೇಷನ್ಗೆ ಹೋಗಿದ್ದಾರೆ. ಈ ಕೇಸ್ ವಿಷಯದಲ್ಲಿ, ಪ್ಲಾನ್ ಮಾಡಿರೋರ್ ವಿಷಯದಲ್ಲಿ ಆಂಟಿ ತುಂಬಾನೇ ಸೀರಿಯಸ್ ಆಗಿದ್ದಾರೆ. ನಂಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಟೆನ್ಷನ್ ಅಲ್ಲಿ ನಿಮಗ್ ಕಾಲ್ ಮಾಡ್ದೆ. ಆಂಟಿ, ಇವಾಗ ಏನ್ ಮಾಡೋಣ? ಪೊಲೀಸ್ ಕಂಪ್ಲೇಂಟ್ ಕೊಡೋದಕ್ಕೆ ಹೋಗ್ತಿರೋರ್ನ ತಡಿಯೋಕ್ಕಾಗಲ್ಲ. ಕಂಪ್ಲೇಂಟ್ ಕೊಟ್ಟ ಮೇಲೆ ಏನಾದ್ರೂ ಮ್ಯಾನೇಜ್ ಮಾಡ್ಬೇಕು. ಅಯ್ಯೋ ಆಂಟಿ, ನಿಮಗ್ ಅರ್ಥ ಆಗ್ತಿಲ್ಲ. ನೀವು ಮ್ಯಾನೇಜ್ ಮಾಡೋದ್ರೊಳಗೆ ಮ್ಯಾಟರ್ ಪೂರ್ತಿ ಫಿನಿಶ್ ಮಾಡೋ ಅರೇಂಜ್ಮೆಂಟ್ ಆಗ್ತಿದೆ. ಹಾಗಾದ್ರೆ ಆಕ್ಟಿವ್ ಆಗಿರೋ ವಾಗ್ದೇವಿನ ನಾವು ಸ್ವಲ್ಪ ಡೈವರ್ಟ್ ಮಾಡಬೇಕು. ಅಂದ್ರೆ ಲಾಸ್ಟ್ ಟೈಮ್ ಕೊಟ್ಟ ಹಾಗೆ ಮತ್ತೆ ಏನಾದ್ರೂ ಆಯುರ್ವೇದಿಕ್ ಔಷಧಿ ಕೊಡ್ತೀರಾ? ನಾನ್ ಕೊಡೋದಲ್ಲ, ನೀನೆ ತಯಾರು ಮಾಡ್ಕೋಬೇಕು. ವಾಗ್ದೇವಿ ಮೈಂಡ್ ಫ್ರೀ ಆಗಿರೋದಕ್ಕೆ, ಯೋಚನೆ ಮಾಡೋದಕ್ಕೆ, ಯಾವ ಪ್ರಾಬ್ಲಮ್ ಇಲ್ಲದೆ ಇರೋದಕ್ಕೆ ಕಾನ್ಸಂಟ್ರೇಷನ್ ಎಲ್ಲ ನಮ್ಮೇಲೆ ಇರುತ್ತೆ. ಹಾಗೆ ನಡಿಬಾರ್ದು ಅಂದ್ರೆ ಆ ಮನೆಯಲ್ಲಿ ಯಾವುದಾದ್ರೂ ಒಂದು ಸಮಸ್ಯೆ ಆಗ್ಬೇಕು. ಇಂಟರ್ನಲ್ ಆಗಿ ಹಳೆದಾದ್ರೂ ಸರಿ, ಹೊಸದಾದ್ರೂ ಸರಿ, ಒಂದು ಸಮಸ್ಯೆ ಸ್ಟಾರ್ಟ್ ಆಗ್ಬೇಕು. ವಾಗ್ದೇವಿ ಮೈಂಡ್ ಖಾಲಿ ಇಲ್ದೇನೆ ಅದೇ ಯೋಚನೆಗಳಿಂದ ಕಂಪ್ಲೀಟ್ ಆಗಿ ತುಂಬ ಹೋಗ್ಬೇಕು. ಆದ್ರೆ ಅಷ್ಟು ದೊಡ್ಡ ಪ್ರಾಬ್ಲಮ್ ಏನಿರುತ್ತೆ? ಬ್ರೈನ್ ಹಾರ್ಟ್ ನ ಡಿಸ್ಟರ್ಬ್ ಮಾಡಬೇಕು ಅಂದ್ರೆ ಸಮಸ್ಯೆ ಪ್ರತಿ ಸಾರಿ ದೊಡ್ಡದೇ ಆಗಿರ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಚಿಕ್ಕದಾದ್ರೂ ಸಾಕು. ಚಿಕ್ಕದು ಯಾವ್ದಾದ್ರು ಅಂದ್ರೆ ಎಸ್ ಆಂಟಿ, ಚಕ್ರಿನ ವೆಪನ್ ಆಗಿ ಯೂಸ್ ಮಾಡ್ಕೊಂಡ್ರೆ ನೀವ್ ಹೇಳ್ದಾಗೆ ಮಾಡ್ಬೋದು. ನವ್ಯನ ಆಂಟಿ ಆಕ್ಸೆಪ್ಟ್ ಮಾಡಿದ್ದಾರೆ, ಆದ್ರೆ ಚಕ್ರಿ ಅಂದ್ರೆ ಇನ್ನೂ ಕೋಪ ಇದೆ. ಆ ಕೋಪನೇ ನಮಗೆ ಕೋಆಪರೇಟ್ ಮಾಡುತ್ತೆ. ಇದೆ ಆಂಟಿ ನಮ್ ಪ್ಲಾನ್. ಓಕೆ ಪ್ರೀತಿ, ಪ್ಲಾನ್ ಕೇಳೋದಕ್ಕೆ ಚೆನ್ನಾಗೇ ಇದೆ, ಆದ್ರೆ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿ ಸಕ್ಸಸ್ ಆದ್ಮೇಲೆ ಫೋನ್ ಮಾಡು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಆಂಟಿ, ಬಾಯ್. ಹಾಯ್ ಚಕ್ರಿ. ಬನ್ನಿ ಪ್ರೀತಿ ಮೇಡಮ್. ಇನ್ನು ಮೇಡಮ್ ಯಾಕೆ? ಮನೆ ಅಳಿಯ ಬೇರೆ, ನನಗೆ ಫ್ರೆಂಡ್ ತರ ಇರೋನು. ಜಸ್ಟ್ ಕಾಲ್ ಮಿ ಬೈ ನೇಮ್. ಓಕೆ. ಹೌದು, ನನ್ನೇನಕ್ಕೆ ಇಲ್ಲಿ ಬರೋದಕ್ಕೆ ಹೇಳಿದ್ರಿ? ಹೇಳ್ತೀನಿ, ಆದ್ರೆ ಆಂಟಿ ಹಾಸ್ಪಿಟಲ್ ಅಲ್ಲಿ ಇದ್ದಾಗ ನೋಡೋಕ್ ಯಾಕೆ ಬರ್ಲಿಲ್ಲ? ಅಂದ್ರೆ ನವ್ಯನ ಅಕ್ಸೆಪ್ಟ್ ಮಾಡಿದ್ದಾರೆ, ಆದ್ರೆ ನನ್ನ ಬಗ್ಗೆ ಏನ್ ಫೀಲ್ ಆಗ್ತಿದಾರೋ, ಬಂದ್ರೆ ಎಲ್ಲಿ ಕೋಪ ಮಾಡ್ಕೊಳ್ತಾರೋ ಅಂತ ಬರ್ಲಿಲ್ಲ. ಹೌದು, ನವ್ಯನ್ ಮನೆಗೆ ಯಾಕೆ ಕರ್ಕೊಂಡ್ ಬಂದಿದ್ದಾರೆ ಅಂತ ಗೊತ್ತಾ ನಿಂಗೆ? ರಾಹುಲ್ ಸರ್ ಮದುವೆಗೋಸ್ಕರ. ಹಾ, ನಾನ್ ಅನ್ಕೊಂಡಿರೋದಕ್ಕಿಂತ
ತುಂಬಾ ಅಮಾಯಕ ಚಕ್ರಿ ನೀನು. ನವ್ಯಾನ ಮನೆಗ್ ಕರ್ಕೊಂಡ್ ಬಂದಿದ್ದು ಅಣ್ಣನ್ ಮದ್ವೆ ನೋಡೋದಕ್ಕಲ್ಲ, ಬೇರೆ ಮದ್ವೆ ಮಾಡೋದಕ್ಕೆ. ಏನ್ ಮಾತಾಡ್ತಿದ್ದೀರ ಪ್ರೀತಿ? ನವ್ಯಾಗ ಇನ್ನೊಂದ್ ಮದ್ವೆ ಅಂದ್ರೆ ಏನ್ ಅರ್ಥ? ನೀನು ಏನೋ ಅನ್ಕೋತಿದ್ಯಾ, ಆದ್ರೆ ನಿನಗ್ ಗೊತ್ತಿಲ್ದೇನೆ ಮನೆಯಲ್ಲಿ ತುಂಬಾ ಮ್ಯಾನಿಪುಲೇಷನ್ಸ್ ನಡೀತಿದೆ ಚಕ್ರಿ. ನವ್ಯ ಲೈಫಿಂದ, ಅವಳ ಮನ್ಸಿಂದ ನಿನ್ ಕಂಪ್ಲೀಟ್ ಆಗಿ ಡಿಲೀಟ್ ಮಾಡಿ ಬೇರೆ ಯಾವ್ದೋ ಸಂಬಂಧ ನೋಡಿ ಅವಳಿಗೆ ಮದ್ವೆ ಮಾಡಿಸಿ ನಿನ್ ಪರ್ಮನೆಂಟ್ ಆಗಿ ದೂರ ಮಾಡ್ಬೇಕು ಅನ್ಕೊಂಡಿದ್ದಾರೆ ಆಂಟಿ. ಇಲ್ಲ ಪ್ರೀತಿ, ಮೇಡಮ್ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಒಳ್ಳೆ ಮನಸ್ಸಿಂದ ನಮ್ಮನ್ನ ಯಾವತ್ತಾದ್ರೂ ಅರ್ಥ ಮಾಡ್ಕೊಳ್ತಾರೆ ಅನ್ನೋ ನಂಬಿಕೆ ನನಗಿದೆ. ಆ ನಂಬಿಕೆ ಹಿಂದಿರೋ ನಟನೆ ನಿನಗ್ ಅರ್ಥ ಆಗದೆ ಹೀಗ್ ಮಾತಾಡ್ತಿದ್ಯಾ ಚಕ್ರಿ? ನವ್ಯಾಗ್ ಆಲ್ರೆಡಿ ಬ್ರೈನ್ ವಾಶ್ ಸ್ಟಾರ್ಟ್ ಮಾಡಿದ್ದಾರೆ. ಆಂಟಿ ಎಷ್ಟು ಸ್ಟ್ರಾಂಗ್ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಅಂತ ನಿಂಗ್ ಗೊತ್ತಲ್ವಾ? ಅವ್ರಿಗೆ ನವ್ಯನ್ ಬದಲಾಯಿಸೋದು ಜಸ್ಟ್ ಕೇಕ್ ವಾಕ್. ನಿನ್ ಲವ್ ಅಂಡ್ ಹಾರ್ಟ್ ಬ್ರೇಕ್ ಆಗೋದ್ರೊಳಗೆ ನೀನು ರಿಯಾಕ್ಟ್ ಆಗಿ ಎಚ್ಚೆತ್ಕೊಂಡ್ರೆ ಒಳ್ಳೇದು.